ಅಥಣಿ ತಾಲೂಕು ಶಿರೂರು ಗ್ರಾಮದಲ್ಲಿ ಇರುವ ಭಕ್ತಿ ಮಠಕ್ಕೆ ಯುವ ನಾಯಕ ಚಿದಾನಂದ ಸವದಿ ಭೇಟಿ. ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿಯವರ ಪುತ್ರನಾದ ಚಿದಾನಂದ ಸವದಿಯವರು ಶಿರೂರು ಗ್ರಾಮದ ಭಕ್ತಿ ಮಠಕ್ಕೆ ಭೇಟಿ ನೀಡಿ ಪರಮ ಪೂಜ್ಯ ಸದ್ಗುರು ಕೊಂಡಿಬಾ ಮಹಾರಾಜ್ ಅವರ ದರ್ಶನ ಪಡೆದು ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಈ ವೇಳೆ ಗ್ರಾಮೀಣ ಭಾಗಗಳಲ್ಲಿ ಎದುರಾಗುತ್ತಿರುವ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಮಠದ ಗುರುಗಳೊಂದಿಗೆ ಹಾಗೂ ಸ್ಥಳೀಯರೊಂದಿಗೆ ಚರ್ಚೆ ಮಾಡಿದ್ದಾರೆ. ಎಲ್ಲಾರು ಹುಡುಗರು ಮತ್ತೆ ನೀವು ಅವ್ರ ಒಂದು ಪರ್ಫೆಕ್ಟ್ ಓಡ್ತಾರಲ್ಲ ಮುಂದೆ ನಮ್ಮ ಈ ಕಡೆ ಬಾಗಿ ನೀವು ತಿರ್ಗಾಡ್ಬೇಕ್ರಿ. ಈಗ ನಿಮ್ಮ ಆಶೀರ್ವಾದ ಇರ್ತಾರ ಈ ಕಡೆ ಬಾಗ ಅವರ ಜವಾಬ್ದಾರಿ ಮಾಡ್ಬೇಕು. ನಿಮ್ಮ ಆಶೀರ್ವಾದ ತಗೊಂಡು ಇಲ್ಲ ಅವ್ರ ದೊಡ್ಡ ಸರ್ಕಾರ ಆ ಕಡೆ ಅವ್ರು ನೋಡ್ತಾರೆ, ನಮ್ ಕಡೆ ಎಲ್ಲಾರು ನೀವು ಈಗ ಅವ್ರ ನೀವೇ ಹೇಳಿ ಬೇರೆ ನಾವು ಮಾತಾಡೋಂಗಿಲ್ರಿ. ನಮ್ದ ಮೊದ್ಲಿಂದ ನಿಮ್ಮ ಮೇಲೆ ಎಲ್ಲಾ ಮನೆ ಮೇಲೆ ನಮ್ ಪ್ರೀತಿ ಐತಿ. ಆ ಬಗ್ಗೆ ನೀವು ಪ್ರೀತಿಯಿಂದ ಕರ್ಸೋದ್ರ ಆಗತ್ರಿ ಮಾಡೋ ಈ ಕಡೆ ಏನೈತ್ರಲ್ಲ ಹಂಗಿದ್ರಿ ನಮ್ದು ಯಾವ್ದು ಇದ್ರು ಬಿ ಅವ್ರ ಮೇಲೆ. ಇದಕ್ಕೂ ಮುನ್ನ ಎಸ್ಎಲ್ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧ ಶಾಲೆಗಳಿಗೆ ಭೇಟಿ ನೀಡಿರುವ ಚಿದಾನಂದ ಸವದಿ, ಲಕ್ಷ್ಮಣ್ ಸವದಿ ಫೌಂಡೇಶನ್ ಹಾಗೂ ಅಭಿಮಾನಿ ಬಳಗದ ಸಹಕಾರದೊಂದಿಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿಯನ್ನು ವಿತರಣೆ ಮಾಡಿದ್ದಾರೆ. ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಪ್ಯಾಡ್, ಪೆನ್ ಸೇರಿದಂತೆ ಅಗತ್ಯವಾದ ಪರೀಕ್ಷಾ ಸಾಮಗ್ರಿಗಳನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುತ್ತಿದ್ದಾರೆ. ಕಳೆದ 3 ದಿನಗಳಿಂದ ಪಾರ್ತನಹಳ್ಳಿ, ಜಮ್ಮಂಗಿ, ಸಂಬರಗಿ, ಶಿರೂರ, ಕಿಳೆಗಾಂವ್ ಸೇರಿದಂತೆ ಹಲವು ಗ್ರಾಮಗಳ ಶಾಲೆಗಳಿಗೆ ಭೇಟಿ ನೀಡಿ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿ ವಿತರಿಸಿದ್ದಾರೆ. ಇದೇ ವೇಳೆ ಬರುವ ಜೂನ್ ತಿಂಗಳಲ್ಲಿ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವುದಾಗಿ ಚಿದಾನಂದ ಸವದಿ ತಿಳಿಸಿದ್ದಾರೆ.